ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ದೇಶಕ್ಕೆ ಅನ್ನ ಕೊಡೋ ರೈತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಮಾತು ಶುರು ಮಾಡ್ತೀನಿ. ಯಾಕಂದರೆ ಈಗ ಸರ್ ಮಾತಾಡಿದ್ದು ನಿಜವಾಗ್ಲೂ ಮನಸ್ಸಿಗೆ ಮುಟ್ತು. ದೇಶದ ಬೆನ್ನೆಲುಬು ರೈತ, ಇಲ್ಲಿ ಯುವ ರೈತ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದಾರೆ. ಸೊ ಎಲ್ಲ ನಾಡಿನ ರೈತರ ಆಶೀರ್ವಾದ ಹಾಗೆ ಕಲಾಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಚೇತನ್. ಆಲ್ ದ ಬೆಸ್ಟ್ ನಿಮಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಈ ಚಿತ್ರದ ಕಥೆನ ಚೇತನ್ ಅವರೇ ಬರೆದಿರೋದು, ಜೊತೆಗೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಅವರೇ ಹೊತ್ತಿದ್ದಾರೆ. ಸೊ ನಮ್ಮ ಮಂಡ್ಯದ ಮತ್ತೊಬ್ಬರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾಯಿದ್ದಾರೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹೀರೋ ಅಂತ ಬರಬೇಡಿ, ಒಳ್ಳೆ ನಟ ಒಳ್ಳೆ ಕಲಾವಿದ ಅಂತ ಬನ್ನಿ ಅಷ್ಟೆ. ಒಳ್ಳೆ ಕಲಾವಿದರಾಗಿ ನೂರಾರು ಸಿನಿಮಾಗಳನ್ನ ಮಾಡಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಜೊತೆಗೆ ಒಂದು ದೊಡ್ಡ ತಾರಾ ಬಳಗ, ಅದ್ರ ಜೊತೆಗೆ ನಮ್ಮ ಮಾಸ್ತಿ ಸರ್ ಅವರ ಡೈಲಾಗು ಸೊ ಮತ್ತೆ ಈ ಒಂದು ಚಿತ್ರಕ್ಕೆ ಸ್ಟ್ರೆಂತ್ನ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಯುವ ರೈತ ನಮ್ಮ ಚೇತನ್ ಅವರ ಸಿನಿಮಾಗೆ ಸಪೋರ್ಟ್ ಇರಲಿ ನಿಮ್ಮೆಲ್ಲರದು. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೂಸಿಯಾಗಿ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಕಥೆ ಮಾಡಿಕೊಂಡು, ನಾನು ಮಾಡ್ತಿರೋ ಪಾತ್ರದ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ ನಾನು ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ಒಳ್ಳೆಯದಾಗಲಿ, ನೂರಾರು ಸಿನಿಮಾಗಳನ್ನ ಮಾಡುವಂಥ ಶಕ್ತಿನ ನಿಮಗೆ ಈ ಒಂದು ಸಿನಿಮಾ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಚೇತನ್ ಹಾಗೆ ವೇದಿಕೆಗೆ ಬಂದವರು ಹೋಗು ಚಪ್ಪ.